ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಸದ್ಯ ರಾಜ್ಯದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಏನು ಅಂದ್ರೆ ಶಾಸಕರ ಫಾರಿನ್ ಟ್ರಿಪ್ ವಿಚಾರ. ಈಗ ಶಾಸಕರ ಫಾರಿನ್ ಟ್ರಿಪ್ ಬಗ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಉಲ್ಟಾ ಆಯ್ತಾ ಪ್ಲಾನು ಅನ್ನುವಂತಹ ಅನುಮಾನಗಳು ಮೂಡ್ತಾ ಇದ್ದಾವೆ. ನಮ್ಮ ಇಲಾಖೆಯಿಂದ ಯಾರನ್ನು ಟೂರ್ಗೆ ಕಳಿಸ್ತಾ ಇಲ್ಲ ಅಂತ ಈಗ ಸಚಿವರು ಹೇಳ್ತಾ ಇದ್ದಾರೆ. ನಾಯಕತ್ವ ವಹಿಸಿದ್ದಾರೆನ್ನಲಾಗಿರುವಂತಹ ವೆಂಕಟೇಶ್ ಈಗ ಯೂಟರ್ನ್ ಹೊಡೆದಿದ್ದಾರೆ. ಶಾಸಕರು ಅವರ ಸ್ವಂತ ಹಣದಲ್ಲಿ ಪ್ರವಾಸ ಹೋಗ್ತಾ ಇದ್ದಾರೆ. ನನ್ನನ್ನು ಕರೆದಿದ್ರು, ಆದರೆ ನಾನು ನೋಡೋಣ ಅಂತ ಹೇಳಿದ್ದೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ನಾನಂತೂ ಎಲ್ಲೂ ಹೋಗುತ್ತಾ ಇಲ್ಲ ಅಂತ ಸಚಿವರಾಗಿರುವಂತಹ ಕೆ ವೆಂಕಟೇಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ನಮ್ಮ ಹಣದಲ್ಲಿ ಹೋಗ್ತೀವಿ ಅನ್ನೋದಕ್ಕೆ ಶಾಸಕರಿಗೆ ಯಾಕೆ ಭಯ? ಸರ್ಕಾರದ ಹಣದಿಂದ ಯಾರನ್ನು ಕಳಿಸ್ತಾ ಇಲ್ಲ ಅಂತ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ಇಲಾಖೆ ಹೆಸರು ಯಾಕೆ ಬಂತು ಅಂತ ನನಗೂ ಅರ್ಥ ಆಗ್ತಾ ಇದೆ. ನನಗೂ ಗೊತ್ತಿಲ್ಲ. ನಮ್ಮ ಇಲಾಖೆಯಿಂದ ನಾವು ಯಾರು ಎಲ್ಲೂ ಟೂರಿಗೆ ಕರ್ಕೊಂಡು ಹೋಗ್ತಾ ಇಲ್ಲ. ನಾವು ನಮ್ಮ ಇದನ್ನ ಯಾಕೆ ನಮ್ಮ ಇಲಾಖೆ ಬಗ್ಗೆ ನನ್ನ ನೇತೃತ್ವದಲ್ಲಿ ಹೋಗ್ತಾರೆ ಅಂತ ಈ ಥರ ಹೇಳಿಕೆ ಕೊಡ್ತಾ ಇತ್ತು ನನಗೂ ಗೊತ್ತಿಲ್ಲ. ಯಾರು ಹೇಳಿಕೆ ಕೊಟ್ಟಿದ್ರು, ನಮ್ಮ ಮೇಲೆ ಪುಟ್ಟರಂಗ ಹೇಳಿಕೆ ಕೊಟ್ಟವ್ರೆ ಅಂತ ಹೇಳಿದೆ. ನಾನು ನೆನ್ನೆ ಸಂಜೆ ಅವರು ಮಾತಾಡಿ, ಏನು ರೀ ನೀವು ಯಾಕಪ್ಪ ಈ ಥರ ಹೇಳಿದ್ಯಾ, ಕೇಳಿದ್ರು ಹೇಳ್ಬಿಟ್ಟೆ ಅಂತ ಅಂದ್ರೆ ಹೆಂಗೆ ಕೇಳ್ಬಿಟ್ಟು ಯಾವ ಥರ ಅದರಿಂದ ನಮ್ಮ ಇಲಾಖೆಯಿಂದ ನಾವು ಯಾರನ್ನೂ ಟೂರಿಗೆ ಕಳಿಸ್ತಾ ಇಲ್ಲ ಏನೋ. ಮತ್ತು ಇದು ಈ ಟೂರ್ಗೂ ಲೀಡರ್ಶಿಪ್ಪು ನನ್ನ ಲೀಡರ್ಶಿಪ್ ಏನಿಲ್ಲ ಇದರಲ್ಲಿ. ಅಸೆಂಬ್ಲಿ ನಡೆಯೋ ಟೈಮಲ್ಲಿ ಏನಾಯ್ತು ಅಂತಂದರೆ ಎಲ್ಲ ಸೀನಿಯರ್ MLAs ಎಲ್ಲ ಸೇರಿಕೊಂಡು 4 ಸಲ 5 ಸಲ ಆಗಿರ್ತವರು ಎಲ್ಲರೂ ಟೂರ್ ಹೋಗೋಣ ಅಂತೆಲ್ಲ ಅವರು ಚರ್ಚೆ ಮಾಡ್ತಿದ್ರು. ಆ ಚರ್ಚೆನ ನಾನು ಭಾಗವಹಿಸಿದ್ದೆ. ನಾವು ನೀವು ಬನ್ನಿ ಅಂತೇಳಿ ನನಗೆ ಒತ್ತಾಯ ಮಾಡಿದ್ರು. ನೋಡೋಣ ಸಾಧ್ಯವಾದರೆ ಬರ್ತೀನಿ ಅಂತ ಹೇಳಿದ್ದೆ. ಬಟ್ ನಾನೀಗ ಯಾವ ಟೂರು ಹೋಗ್ತಾ ಇಲ್ಲ. ಏನೋ MLA ಅವರು ಅವ್ರವ್ರ ಇಚ್ಛೆ ಪ್ರಕಾರ ಅವ್ರು ಹೋಗ್ತಾ ಇದ್ದಾರೆ ಅಷ್ಟೇ. ನನಗೆ ಈ ಟೂರ್ಗೂ ಬೇರೆಯವ್ರಿಗೆ ಯಾರಿಗೂ ಸಂಬಂಧ, ನನಗೂ ಸಂಬಂಧ ಇಲ್ಲ, ಯಾವ ಮುಖಂಡರಿಗೂ ಸಂಬಂಧ ಇಲ್ಲ. ಈಗ ಅದನ್ನೇ ನಾವೀಗ ನೀವೇ ಭಾಳ ದೊಡ್ಡದಾಗಿ ಚರ್ಚೆ ಮಾಡ್ತಾ ಇದ್ದೀರಪ್ಪ, ಮಾಧ್ಯಮದಲ್ಲಿ ಭಾಳ ದೊಡ್ಡದಾಗಿ ಚರ್ಚೆ ಮಾಡ್ತಾ ಇದ್ದೀರಿ. ಆಮೇಲೆ ನನಗೆ ಒಂದು ಪ್ರಶ್ನೆ ಕಾಡೋದು ಏನಂದರೆ, ಈಗ MLAಗಳು ಎಲ್ಲರೂ ಟೂರ್ ಹೋಗ್ಬೇಕು ಅಂದರೆ ಯಾರು ಪರ್ಮಿಷನ್ ತಗೋಬೇಕು? ಯಾರು ಪರ್ಮಿಷನ್ ಆಗತ್ತೆ? ಅವ್ರ ಸ್ವಂತ ದುಡ್ಡಲ್ಲಿ ಟೂರ್ ಮಾಡೋಕ್ಕೆ ಯಾರು ಪರ್ಮಿಷನ್ ಅಗತ್ಯ ಇದೆ? ಅದರಿಂದ ಈ ಚರ್ಚೆಗೆ ನಾನು ಅದಕ್ಕೆ ನೆನ್ನೆಯಿಂದ ಟಿವಿನಲ್ಲಿ ಹೇಳ್ತಾ ಇದ್ದೆ ನೋಡಿ, ನಾನು ಇದ್ರ ಮೇಲೆ ಹೇಳೋಣ ವಿಚಾರ ಅಂತ ಬಂದೆ. ನಮ್ಮ ಇಲಾಖೆಯಿಂದ ನಾನು ಯಾರನ್ನೂ ಎಲ್ಲಿಗೂ ಕಳಿಸ್ತಾ ಇಲ್ಲ. ಅವರು ನನ್ನ ವಿಶ್ವಾಸಿಗಳು ಭಾಳ ಜನ MLAಗಳು ಹೋಗ್ತಾ ಇರೋರು ನನ್ನನ್ನು ಕರೆದಿದ್ರು. ಅದಕ್ಕೆ ನಾನು ನೋಡೋಣ ಅಂತ ಹೇಳಿದೆ. ಬಟ್ ನಾನು ಹೋಗ್ತಾ ಇಲ್ಲ. ನಾನು ಏನೋ ಅವರು ಹೋಗ್ತಾ ಇದ್ದಾರೆ, ಅವ್ರ ಸ್ವಂತ ದುಡ್ಡಿನ ಹೋಗ್ತಾ ಇದ್ದಾರೆ. ಅದನ್ನ ಅದಲ್ಲ ಯಾರು ಕಳಿಸ್ತಾ ಇದ್ದಾರೆ ಅಂತ ನೀವು ಎಲ್ಲ ಹುಡುಕಿ ಅದಕ್ಕೆ ನೋಡಿ. ಈಗ ಪಾರ್ಟಿ ಬಗ್ಗೆ ನಾನು ಹೇಳಕ್ ಬರೋಲ್ಲ. CM ಜೊತೆ ಇರೋರು ಇದ್ದಾರೋ, GCM ಜೊತೆ ಇರೋರು, ನನ್ನ ಜೊತೆ ಇದ್ದಾರೋ ನಾವು ಹೇಳೋಕ್ಕಾಗುತ್ತಾ? ಇಟ್ಸ್ ನಾಟ್ ಕರೆಕ್ಟ್. ಏನೋ ಅವ್ರ MLAಗಳು ಅವ್ರು ಹೋಗ್ತಾ ಇದ್ದಾರೆ, ಅವ್ರ ಕಚೇರಿ ಹೋಗ್ತಾ ಇದ್ದಾರೆ. ನನಗೆ ಇನ್ನೊಂದು ಏನು, ಯಾಕೆ ಅವ್ರು ಭಯ ಆಗಿಬಿಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇದೆ. ನಾವು ನಮ್ಮ ದುಡ್ಡಲ್ಲಿ ಹೋಗ್ತೀವಿ ಅಂತ ಹೇಳಕ್ಕೆ ಅವ್ರಿಗೆ ಯಾಕೆ ಭಯ? ನನಗೂ ಅರ್ಥ ಆಗ್ತಾ ಇಲ್ಲಪ್ಪ. ಸರ್ಕಾರದ ಇಲಾಖೆಯಿಂದ ಕಳಿಸ್ತಾರಾ? ಈಗ ಸರ್ಕಾರದ ನೋಡಿ, ಸರ್ಕಾರದ ಇಲಾಖೆಯಿಂದ ಕಳಿಸೋ ಪ್ರಶ್ನೆ ಇಲ್ಲ. ನಾವು ನಮ್ಮ ಇಲಾಖೆಯಿಂದ ಕಳಿಸ್ತಾ ಇಲ್ಲ. ಇವನ್ ನಾನು ಹೋಗ್ತಾ ಇಲ್ಲ. ಓಕೆ, ಈಗ ಅವರು ಸಹಜವಾಗಿ ಹೋಗುವಂತಹ ಸಮಯದಲ್ಲಿ ಕಾರ್ಯದರ್ಶಿಗಳಿಗೆ ಒಂದು ಪತ್ರ ಬರೆದಿರೋದು ವೈರಲ್ ಆಗಿತ್ತು. ಯಾರು ಬರೆದಿರೋದು? ಕೆಲವು MLAಗಳು ಬರೆದಿರೋದು ವೈರಲ್ ಆಗಿತ್ತು. ಹಾಗಾಗಿ ನಿಮ್ಮ ಇಲಾಖೆ ಹೆಸರು ಆಗ ಬಂದಿತ್ತು, ಪಶುಸಂಗೋಪನಾ ಇಲಾಖೆಯಿಂದ. ನಾನು ಅದನ್ನೇ ಹೇಳ್ತಾ ಇದ್ದೆ, ನಮ್ಮ ಇಲಾಖೆ ಹೆಸರು ಯಾಕೆ ಬಳಸ್ತಾ ಇದ್ದಾರೆ ಅಂತ ನಮಗೂ ಅರ್ಥ ಆಗ್ತಾ ಇದೆ. ಇನ್ನೊಂದೇನ ಸರ್, ನಿಜವಾಗ್ಲೂ ಕೂಡ ನಿಮ್ಮ ಇಲಾಖೆಯಲ್ಲಿ ಇಂಥ ಒಂದು ಅಧ್ಯಯನ ಪ್ರವಾಸ ಸಾಧ್ಯತೆಗಳಿತ್ತ, ಚರ್ಚೆ ಆಗಿತ್ತ? ನಮ್ಮಲ್ಲಿ ಪ್ರವಾಸಕ್ಕೆ ಕಳಿಸೋಷ್ಟು ಹಣನೂ ಇಲ್ಲ ನಮ್ಮ ಹತ್ರ, ಗೊತ್ತಾಯ್ತೆ? ನಮ್ಮ ಇಲಾಖೆ ಪ್ರವಾಸಕ್ಕೆ ಕಳಿಸೋ ಹಣನೂ ಅಲ್ಲ, ಅದು ಅಗತ್ಯನೂ ಇಲ್ಲ. ಆ ಥರ ಪ್ರೋಗ್ರಾಮ್ ಏನೂ ಇಲ್ಲ. ಇದೆಯಾ? ಇಲ್ಲ ಸರ್, ಅದು ನಮ್ದೇನು ಕೇಳಿಲ್ಲ. ಅದೇ ನಾನು ಹೇಳ್ತಾ ಇದ್ದೀನಿ, ಅದು ಯಾಕೆ ಭಯ ಬೀಳ್ತಾ ಇದ್ದಾರೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಅವ್ರ ದುಡ್ಡಲ್ಲಿ ಪ್ರವಾಸ ಹೋಗಿ ಈಗ ಭಯ ಹಾಕಬೇಕು. ಈಗ ಸರ್ಕಾರ ದುಡ್ಡಲ್ಲಿ ಹೋಗೋದಾದ್ರೆ ಭಯ ಬೀಳ್ಬೇಕು. ಏನೋ ಸ್ವಂತ ಅವ್ರ ದುಡ್ಡಲ್ಲಿ ಪ್ರವಾಸ ಮಾಡಿ ಯಾಕೆ ಭಯ ಬೀಳ್ತಾ ಇದೆ ಅಂತ ನಮಗೂ ಅರ್ಥ ಆಗ್ತದೆ. ಇನ್ನೊಂದು ಹೇಳಿದ್ರೆ, ನೀವು ಸ್ನೇಹಿತರ ಬಳಗದಲ್ಲಿ ಪ್ರವಾಸ ಬಗ್ಗೆ ಚರ್ಚೆ ಆದಾಗ ಎಷ್ಟು ಜನ ಹೋಗ್ಬೇಕು ಅಂತ ಚರ್ಚೆ ಮಾಡಿದ್ರಿ? ನೀವು 5-6 ಜನ ಕೂತ್ಕೊಂಡು ಚರ್ಚೆ ಮಾಡಿದ್ರು. ಆಗ ನಾನು ಅಲ್ಲಿ ಕೂತಿದ್ದೆ. ಆಗ ನನಗೂ ಒತ್ತಾಯ ನಮ್ಮ ಸ್ನೇಹಿತರು, ನೀನು ಭಾಳ ನಿಮ್ಮಪ್ಪ, ನಾನು ಆವತ್ತು ನೋಡೋಣ ಅಂತ ಹೇಳಿದ್ದೆ. ಬಟ್ ಈಗ ನಾನು ಹೋಗ್ತಾ ಇದ್ದೆ. ತೆಗೆದುಕೊಂಡಂತಹ ಪಟ್ಟ
ಪಟ್ಟಿಯಲ್ಲಿ ಮೊದಲನೇ ಹೆಸರೇ ನಿಮ್ದಿತ್ತು. ಹೌದ್ರಿ, ನಾನು ಹೇಳ್ತಾ ಇದ್ದೀನಿಲ್ರಿ, ನನಗೂ ನನ್ನ ಹೆಸರನ್ನು ಸೇರಿಸ್ಕೊಂಡಿದ್ರು, ಬಟ್ ನಾನು ಹೋಗ್ತಾ ಇರ್ತೀನಿ. ಓಕೆ, ಇದಕ್ಕೂ ಅದಕ್ಕೆ ಏನು ಸಂಬಂಧ ಇದೆ? ಏನಂದ್ರೆ ನೀವು ಯಾವ ಕ್ಯಾಂಪಲ್ಲಿ ಗುರುಸ್ಕೊಂಡಿದ್ರಿ ಅಂತಕ್ಕಂಥ ಚರ್ಚೆ. ನೋಡ್ರಿ, ಒಂದ್ ನಿಮಿಷ, ನಾನು CM ಅವರು ಒಂದೇ ಜಿಲ್ಲೆಯವರು, ಸುಮಾರು 30-35 ವರ್ಷಗಳಿಂದ ಜೊತೆಲಿ ಬಂದಿದ್ದೀವಿ. ಏನೋ ನಾವು ಆತ್ಮೀಯರು ನಿಜ. ಏನೋ ಅದಕ್ಕೆ ನಾ ಏನು ಮಾಡಲಿ ಈಗ? CM ಆಗ್ತದೆ ಇವ್ರು ಏನೋ ನೀವು ಮಾಡಿದ ವ್ಯಾಖ್ಯಾನ ಮಾಡಿದ್ರೆ ಹೌದ್ರಿ, CM ಆಗ್ತದೆ ನಿಜ. ಎಲ್ಲ CM ಗತಿದ್ದ ಆಪ್ತರಾಗಿರೋರೇ ಕಾಣಿಸ್ಕೊಳ್ಳೋದ್ರಲ್ಲಿ. ಅದಕ್ಕೆ ನಾನು ಅದಕ್ಕೆಲ್ಲ ಉತ್ತರ ಹೇಳಕ್ಕಾಗಲ್ಲ ಗುರುವೆ. ನಾನು ಕ್ಲಾರಿಫೈ ಮಾಡ್ತಾ ಇರೋದು ನಮ್ಮ ಇಲಾಖೆಗೂ ಇದಕ್ಕೂ ಸಂಬಂಧ. ಸಚಿವರಾಗಿರುವಂತಹ ಕೆ ವೆಂಕಟೇಶ್ ಅವರು ಮಾಧ್ಯಮದ ಜೊತೆ ಮಾತನಾಡೋ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಹೌದು, ಫಾರಿನ್ ಟ್ರಿಪ್ ಹೋಗುವಂತಹ ವಿಚಾರದ ಬಗ್ಗೆ ಚರ್ಚೆ ಆಗಿರೋದು ಸತ್ಯ. ಕೆಲವೊಬ್ಬ ಶಾಸಕರೆಲ್ಲರೂ ಸಹಿತ ಕೂತ್ಕೊಂಡು ನನ್ನನ್ನೂ ಕೇಳ್ತಾರೆ ಫಾರಿನ್ ಟ್ರಿಪ್ ಹೋಗೋಣ ಅಂತ. ಆ ಸಂದರ್ಭದಲ್ಲಿ ನಾನು ಸಹ ಚರ್ಚೆಯಲ್ಲಿ ಭಾಗಿಯಾಗಿದ್ದೆ. ಅದಾದ ಮೇಲೆ ಈ ಒಂದು ಟ್ರಿಪ್ ಆರ್ಗನೈಸೇಷನ್ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರದ ವತಿಯಿಂದ ಆರ್ಗನೈಸ್ ಆಗಿಲ್ಲ. ನನ್ನ ಇಲಾಖೆಯಿಂದಂತೂ ಮೊದಲೇ ಆಗಿಲ್ಲ. ನನ್ನ ಇಲಾಖೆಯಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣವೂ ಇಲ್ಲ. ಅಷ್ಟು ಜನ ಶಾಸಕರಿಗೆ ಟ್ರಿಪ್ಪನ್ನು ಕರ್ಕೊಂಡು ಹೋಗೋ ಸಲುವಾಗಿ ನನ್ನ ಇಲಾಖೆಯಲ್ಲಿ ಅಷ್ಟೊಂದು ಹಣವೂ ಇಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ನನ್ನ ಇಲಾಖೆಯಿಂದ, ಅಂದರೆ ಸಚಿವರು ತಮ್ಮ ಇಲಾಖೆಯನ್ನು ಇಟ್ಕೊಂಡಿದ್ದಾರೆ, ಆ ಇಲಾಖೆಯ ಮೂಲಕವಾಗಿ ಯಾವುದೇ ಕಾರಣಕ್ಕೂ ನಾವು ಹೋಗ್ತಾ ಇಲ್ಲ ಅನ್ನುವಂತಹ ಸಂದೇಶ ಒಂದು ಕಡೆಗೆ ಸ್ಪಷ್ಟಪಡಿಸಿದ್ದಾರೆ. ಮತ್ತೊಂದು ಕಡೆಗೆ ನೀವೇನಾದರೂ ಈಗ ಟ್ರಿಪ್ ಹೋಗ್ತಿದ್ದೀರಾ ಅನ್ನುವಂತಹ ಪ್ರಶ್ನೆ ಇಟ್ಟಂತಹ ಸಂದರ್ಭದಲ್ಲಿ ಇಲ್ಲ, ಯಾವುದೇ ಕಾರಣಕ್ಕೂ ನಾನಂತೂ ಟ್ರಿಪ್ ಹೋಗ್ತಾ ಇಲ್ಲ. ಆದರೆ ಯಾಕೆ ಶಾಸಕರು ಭಯ ಬೀಳ್ತಾ ಇದ್ದಾರೆ? ತಮ್ಮ ಸ್ವಂತ ಹಣದಲ್ಲಿ ಫಾರಿನ್ ಟ್ರಿಪ್ ಹೋದರೆ ಏನು ತಪ್ಪು, ಅದರ ಬಗ್ಗೆ ಯಾಕೆ ಪ್ರಶ್ನೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಇಡ್ತಾರೆ. ಜೊತೆಗೆ CM ಆಪ್ತ ಬಣಗದವರು ಮಾತ್ರ, CMರಿಗೆ ಆಪ್ತ ಇರುವಂತಹ ಶಾಸಕರು ಮಾತ್ರ ಹೋಗ್ತಾ ಇದ್ದಾರಲ್ಲ ಅಂತಹ ಪ್ರಶ್ನೆಗೂ ಸಹ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.